ಜಪಾನ್ನಲ್ಲಿ ಭಾರೀ ಪ್ರಮಾಣದ ಭೂಕಂಪನ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ ಇದರ ತೀವ್ರತೆ 7.4ರಷ್ಟು ದಾಖಲಾಗಿದೆ. ಭಾರೀ ಪ್ರಮಾಣದ ಭೂಕಂಪನ ಜಪಾನ್ನಲ್ಲಿ ಈಗ ಉಂಟಾಗಿರೋದು. ಮೆಟ್ರೋ ಸೇವೆ, ಬುಲೆಟ್ ಟ್ರೈನ್ ಅನ್ನ ಬಂದ್ ಮಾಡಲಾಗಿದೆ. ಜೊತೆಗೆ ಸುನಾಮಿಯ ಎಚ್ಚರಿಕೆಯನ್ನು ಕೂಡ ಇದೀಗ ಪ್ರಧಾನಿ ಕೊಟ್ಟಿದ್ದಾರೆ. 7.4 ತೀವ್ರತೆಯಲ್ಲಿ ಇದೀಗ ರಿಕ್ಟರ್ ಮಾಪಕದಲ್ಲಿ ಇದರ ದಾಖಲೆ ಆಗಿರೋದು. ಪೆಸಿಫಿಕ್ ಕೋಸ್ಟಲ್ ಭಾಗದಲ್ಲಿ ಹಾನಿಯಾಗಿದ್ದು ನದಿಗಳು ಉಕ್ಕಿ ಹರಿಯುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಪೆಸಿಫಿಕ್ ರಿಂಗ್ ಆಫ್ ಫೈರ್ನ ಪಶ್ಚಿಮ ಅಂಚಿನಲ್ಲಿರುವಂತಹ 4 ಪ್ರಮುಖ ಭಾಗಗಳಲ್ಲಿ ಭಾರಿ ಹಾನಿಯಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಜನರನ್ನ ಸ್ಥಳಾಂತರ ಮಾಡುವಂತಹ ಕಾರ್ಯವನ್ನು ಕೂಡ ಆರಂಭ ಮಾಡಲಾಗಿದೆ. ಈಗಾಗಲೇ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಮೆಟ್ರೋ ಸೇವೆ ಹಾಗೆಯೇ ಬುಲೆಟ್ ಟ್ರೈನ್ ಅನ್ನು ಕೂಡ ಈಗಾಗಲೇ ಬಂದ್ ಮಾಡಲಾಗಿದೆ. ಸುನಾಮಿಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಪ್ರಧಾನಿ. ಜಪಾನ್ನಲ್ಲಿ ಭಾರೀ ಪ್ರಮಾಣದಲ್ಲಿ ಭೂಕಂಪನ ಸಂಭವಿಸಿದೆ. ಈಗಾಗಲೇ ರಿಕ್ಟರ್ ಮಾಪಕದಲ್ಲಿ 7.4ರಷ್ಟು ತೀವ್ರತೆ ದಾಖಲ ಆಗಿದೆ. ಸುನಾಮಿಯ ಎಚ್ಚರಿಕೆಯನ್ನು ಕೂಡ ಅಲ್ಲಿನ ಪ್ರಧಾನಿ ಕೊಟ್ಟಿದ್ದಾರೆ. ಏನ್ ಬೇಕಾದರೂ ಆಗ್ಬೋದು, ಹಾನಿ ಆಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಿ. ಈಗಾಗಲೇ ಈ ಒಂದು ಸಂದರ್ಭದಲ್ಲಿ ಕೇವಲ ಸುನಾಮಿಯ ಎಚ್ಚರಿಕೆ ಮಾತ್ರ ಅಲ್ಲ, ಈಗಾಗಲೇ ಪಶ್ಚಿಮ ಅಂಚಲ್ಲಿರುವ 4 ಪ್ರಮುಖ ಭಾಗಗಳಲ್ಲೂ ಹಾನಿಯಾಗುವಂತಹ ಸಾಧ್ಯತೆ ಇದೆ. 800 ಕಿಲೋಮೀಟರ್ ನೀರೊಳಗಿನ ಕಂದಕದಲ್ಲಿ ಫಿಲಿಪೈನ್ಸ್ ಸಮುದ್ರದ ಸಾಗರ ಟೆಕ್ಟೋನಿಕ್ ಪ್ಲೇಟ್, ಜಪಾನ್ ಮೇಲಿರುವಂತಹ ಭೂಖಂಡದ ಪ್ಲೇಟ್ ಇದು. ಇದರ ಅಡಿಯಲ್ಲಿ ಅಧೀನಗೊಳ್ಳುತ್ತಿದೆ ಅಥವಾ ನಿಧಾನವಾಗಿ ಜಾರ್ತಾ ಇರೋದನ್ನ ಇಲ್ಲಿ ಈಗಾಗಲೇ ಹೇಳಲಾಗಿದೆ. ಪೆಸಿಫಿಕ್ ಕೋಸ್ಟಲ್ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಹಾನಿ ಕೂಡ ಉಂಟಾಗಿದೆ. ಪ್ರಮುಖವಾಗಿ ಈಗ ಬಹಳ ಹಾನಿಯಾಗುವಂತಹ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಅಲ್ಲಿ ಅಂದಾಜು ಮಾಡಲಾಗಿದೆ. ಹಾಗಾಗಿ ಈಗ ಜನರನ್ನ ಸ್ಥಳಾಂತರ ಮಾಡುವ ಕಾರ್ಯವನ್ನು ಕೂಡ ಕೈಗೊಳ್ಳಲಾಗಿದೆ. ಬಿಟ್ಬಿಡದೆ ಕಾಡ್ತಿದೆ ಬಿಟ್ಕಾಯಿನ್ ಕೇಸ್. ಕಾಂಗ್ರೆಸ್ ನಾಯಕರಿಗೆ ಬಿಸಿ ಮುಟ್ಟಿಸಿದೆ ಇಡಿ. ಶ್ರೀಕಿ ಜೊತೆ ಯಾರಿಗೆ ಹೇಗೆಲ್ಲ ನಂಟು? ಶಾಸಕ ಹ್ಯಾರಿಸ್ ಹಾಗೆಯೇ ನಲಪಾಡ್ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಲಪಾಡ್ ಮೇಲಿನ ದಾಳಿಗೆ ಆ 10 ಲಕ್ಷ ಕಾರಣನಾ ಅನ್ನುವಂತಹ ಪ್ರಶ್ನೆ ಇದೆ. 2020ರಲ್ಲಿ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಮೇಲೆ ಎಫ್ಐಆರ್ ದಾಖಲಾಗುತ್ತೆ. ಆ ಒಂದು ಎಫ್ಐಆರ್ ಅಶೋಕನಗರ ಠಾಣೆಯಲ್ಲಿ ದಾಖಲಾಗಿರೋದು. ಶ್ರೀಕಿ ಸೇರಿದಂತೆ 3 ಮೇಲೆ ಆ ಸಂದರ್ಭದಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ಈ ಪ್ರಕರಣವನ್ನ ಆಗ ಸರ್ಕಾರ ಎಸ್ಐಟಿಯ ತನಿಖೆಗೂ ಕೂಡ ಕೊಡುತ್ತೆ, ರಚನೆ ಮಾಡುತ್ತೆ ಎಸ್ಐಟಿಯನ್ನ. ಯಶೋಧಾ ದೇವಿ ಅನ್ನೋರು ಕೊಟ್ಟಂತಹ ದೂರು, ಆ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಶ್ರೀಕಿ, ರಾಬಿನ್ ಖಂಡೇಲ್ವಾಲಾ ಹಾಗೆಯೇ ಅಜಿತ್ ಖಂಡೇಲ್ವಾಲಾ ಈ 3 ಮೇಲೆ ಎಫ್ಐಆರ್ ದಾಖಲಾಗುತ್ತೆ. 28 ಲಕ್ಷ ಬಿಟ್ಕಾಯಿನ್ ನಲ್ಲಿ ಹೂಡಿಕೆ ಮಾಡಬೇಕು ಅನ್ನುವ ಆಫರ್ ಅನ್ನ ಈ ಗ್ಯಾಂಗ್ ಕೊಡುತ್ತೆ. 28 ಲಕ್ಷಕ್ಕೆ ಬದಲಾಗಿ ನಿಮಗೆ 45 ಲಕ್ಷ ರೂಪಾಯಿ ನಾವು ಕೊಡ್ತೀವಿ, ಬರುತ್ತೆ ಅಂತ ಈ ಆರೋಪಿಗಳು ನಂಬಿಸ್ತಾರೆ. ಹಿನ್ನೆಲೆಯಲ್ಲಿ ಆರೋಪಿಗಳ ಮಾತು ನಂಬಿ ಯಶೋಧಾದೇವಿ ಹಣವನ್ನು ಕೂಡ